ತಂಗಿ ಎರಡು ದೇಹ ಒಂದೇ ಜೀವ. ಏ ಮೀನಾ, ನೀನಾ ನಮ್ಮ ಅಪ್ಪ ಅಮ್ಮನ ಹತ್ರ ಹೋಗಿ ಚಾಡಿ ಹೇಳಿದ್ದು? ಕಿರ್ಚ್ಬೇಡ. ಈ ಮನೆ ವಿಷಯನ ಆ ಮನೆಗೆ ತಗೊಂಡು ಹೋಗಿ ಚಾಡಿ ಹೇಳಿದಾಳಲ್ಲ, ಇದೇನಾ ನೀ ನಿನ್ ತಂಗಿ ಕಲ್ಸಿರೋ ಬುದ್ಧಿ? ಪುಟ್ಟ, ನೀನ್ ಯಾಕೆ ಪುಟ್ಟ ಅಲ್ಲಿ ಹೇಳಕ್ ಹೋದೆ? ನಾನು ಬೇಕು ಅಂತ ಹೇಳಿಲ್ಲ. ಮಾತಾಡ್ಬೇಡ ನೀನು. ಇದು ನನ್ನ ಗಂಡನ ವಿಷಯ. ಇದ್ರ ಮಧ್ಯೆ ತಲೆ ಹಾಕೋದಕ್ಕೆ ನೀನ್ ಯಾರೇ? ಇದನ್ನ ಸಾರ್ಕೊಂಬ ಅಂತ ಯಾರೇ ನಿನಗೆ ಪರ್ಮಿಷನ್ ಕೊಟ್ಟಿದ್ದು? ಈ ಕಂತಿ ಬುದ್ಧಿ ಏನೇ ಇದ್ರು ನೀನು ಕಟ್ಕೊಂಡು ಹೋಗ್ತೀಯಲ್ಲ, ಆ ಗಂಡನ ಮನೇಲಿ ಇಟ್ಕೋ. ಇದು ಒಂದ್ ಮನೆ, ಇವನೊಬ್ಬ ಗಂಡ, ಇದು ಒಂದ್ ಸಂಸಾರ. ಇಲ್ಲಿ ನಾನು ಸುಖವಾಗಿ ಸಂತೋಷವಾಗಿರ್ಬೇಕಂತೆ. ಇಂಥ ದರಿದ್ರ ಹಣೆ ಬರ ನಂದು. ನನ್ನ ಕಷ್ಟ ಕೇಳೋಕೆ ಯಾವ್ದಾದ್ರು ಪ್ರಾಣಿ ಇದೆಯಾ ಈ ಮನೇಲಿ? ಚಾಡಿ ಹೇಳ್ತಾಳೆ, ಚಾಡಿ. ಇಷ್ಟ ಇಲ್ದಿರೋ ಗಂಡನ್ ಕಟ್ಕೊಂಡು ಹೋಗ್ತೀಯಲ್ಲ, ಅವಾಗ ಗೊತ್ತಾಗುತ್ತೆ ನಿನಗೆ ನನ್ನ ಕಷ್ಟ ಏನು ಅಂತ. ಇದೇ ಕೊನೆ ಸಾರಿ. ಮತ್ತೆ ಇಂಥ ವಿಷಯ ರಿಪೀಟ್ ಆದ್ರೆ ನೀವಿಬ್ರು ನನಗೆ ತುಂಬಾ ಟಾರ್ಚರ್ ಕೊಡ್ತಾ ಇದ್ದೀರಾ. ನನ್ನ ಸಾವಿಗೆ ನೀವಿಬ್ರೇ ಕಾರಣ ಅಂತ ಬರ್ದಿಟ್ಟು ನಾನು ಸತ್ತು ಹೋಗ್ತೀನಿ. ಪುಟ್ಟ, ನೀನ್ ಯಾಕೆ ಪುಟ್ಟ ಮಾವಯ್ಯನಿಗೆ ಹೇಳಿದೆ? ಇದು ನನ್ನ ಅಂಜಲಿ ವಿಷಯ. ಇನ್ನೇನಣ್ಣ ಮಾಡಲಿ? ಇಷ್ಟು ದಿನ ಆಯ್ತು ನಿನ್ನ ಮದುವೆ ಆಗಿ, ಒಂದೇ ಒಂದು ದಿನಕ್ಕೂ ಖುಷಿಯಾಗಿರ್ಲಿಲ್ವಲ್ಲ ನೀನು? ನಾನು ಮಾಡಿದ ತಪ್ಪ ಅಣ್ಣ? ಇಲ್ಲ ಪುಟ್ಟ. ವರ್ಷ ಏನು ಮಾಡ್ತಾ ಇದೆಯಾ? ಲವ್ವರ್ಸ್ ಅಂದಮೇಲೆ ಇಷ್ಟು ಮಾಡ್ತಿದ್ರೆ ಹೇಗೆ ಡಿಯರ್? ಡಿಯರಾ? ಕಮಾನ್ ವರ್ಷ, ವಿ ಆರ್ ನಾಟ್ ಲವರ್ಸ್. ಓಕೆ, ನಾವು ಮಾಡ್ತಾ ಇರೋದು ಬರೀ ನಾಟಕ ಅಷ್ಟೇ. ಇನ್ನೂ ಎಷ್ಟು ದಿವಸ ಅಂತ ಈ ನಾಟಕ? ನಾನು ಅಷ್ಟು ಬೇಗ ಬೋರ್ ಆಗ್ಬಿಟ್ನಾ ಡಾರ್ಲಿಂಗ್? ವರ್ಷ, ವಾಟ್ ದ ಎಲ್ ಇಸ್ ದಿಸ್? ಸಿಚುವೇಶನ್ ಅಡ್ವಾಂಟೇಜ್ ತಗೊಳ್ತಾ ಇದ್ಯಾ ನೀನು? ಸ್ವಲ್ಪ ನಾನು ಹೇಳೋದನ್ನ ಬಾಯಿ ಮುಚ್ಕೊಂಡು ಕೇಳ್ತೀಯಾ? ನಿನ್ನ ಆಪೋಸಿಟ್ ಯಾರಿದ್ದಾರೆ ಅಂತ ನೋಡು. ಯಾರಿದ್ದಾರೆ ಅಂತ ನೀನೇ ನೋಡು. ಚಿಕ್ಕಪ್ಪ ಚಿಕ್ಕಮ್ಮ ಅವ್ರು ಯಾಕೆ ಇಲ್ಲಿಗೆ ಬಂದರು? ನಮ್ಮ ಥರನೇ ಬಂದಿರ್ಬೋದು, ಅಥವಾ ನಮ್ಮ ಟೆಸ್ಟ್ ಮಾಡಕ್ಕೆ ಬಂದಿರ್ತಾರೆ. ಏನು ಮಾಡೋದು ಇವಾಗ? ನೀನು ಕೋಆಪ್ರೇಟ್ ಮಾಡಿದ್ರೆ ಅವ್ರನ್ನ ಸ್ಟ್ರಾಂಗಾಗಿ ನಂಬಿಸ್ಬೋದು. ಇಲ್ಲ ಅಂದರೆ ಕೆಲಸ ಕೆಟ್ಟೋಗುತ್ತೆ. ನೀನೇ ಯೋಚನೆ ಮಾಡು.
ನಾನು ನಿಮ್ಮ ಅತ್ತಿಗೆ ಆಗೋದು ನಿನ್ಗೆ ಇಷ್ಟ ಅಲ್ವಾ? ನೀನಾ? ನೋ ವೇ. ನಮ್ಮಣ್ಣ ನಿನ್ನ ಇಷ್ಟಪಡೋದಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯ ಮಾಡಬೇಕು, ಅದಕ್ಕೆ ನೀನು ಸಪೋರ್ಟ್ ಮಾಡಬೇಕು. ಅಣ್ಣ ತಂಗಿ ಎರಡು ದೇಹ ಒಂದೇ ಜೀವ.